ಹಾಯ್ ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ಚಪಾತಿ, ದೋಸೆ, ಇಡ್ಲಿಗೆ ಸುಲಭವಾಗಿ ಮಾಡುವಂತಹ ಒಂದು ಪೊಟ್ಯಾಟೋದ ಕರಿಯನ್ನು ನೋಡುವ. ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೂ ಟೇಸ್ಟ್ ಸಹ ಸೂಪರ್ ಆಗಿದೆ. ಈ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಕೂಡಲೇ ರೀಚ್ ಆಗ್ತದೆ ಫ್ರೆಂಡ್ಸ್. ಮೊದಲಿಗೆ ಬಿಸಿಯಾದ ಪ್ಯಾನಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡೆ. 4ರಿಂದ 5 ಟೇಬಲ್ ಸ್ಪೂನ್ನಷ್ಟು. 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 2 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ. ನಂತರ ಸ್ವಲ್ಪ ಕರಿಬೇವನ್ನು ಹಾಕುವ. ಸಣ್ಣಗೊಂದು ಮಿಕ್ಸ್. ತುಂಬಾ ರುಚಿಯಾದ ರೆಸಿಪಿ ಇದು. 2 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಟೊಮೆಟೊ 2, 3ರಿಂದ 4 ಕಾಯಿ ಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನನ್ನು ಹಾಕಿ ಸಾಫ್ಟ್ ಆಗುವವರೆಗೆ ಇದನ್ನು ಕುಕ್ ಮಾಡಬೇಕು. ಉಪ್ಪು ಹಾಕ್ಕೊಳ್ಳುವ ರುಚಿಗೆ ಬೇಕಿದ್ದಷ್ಟು. 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡಿದ ಕೂಡಲೇ ಟೊಮೆಟೊ ಸಾಫ್ಟ್ ಆಗ್ತದೆ. ಸಾಫ್ಟ್ ಆದ ನಂತರ ನೋಡಿ, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಅರ್ಧ ಬೌಲ್ನಷ್ಟು ನೀರಿನಲ್ಲಿ ಕಲಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಕೂಡಲೇ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಕಲಿಸ್ತಾ ಇರಿ, ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಗಂಟು ಕಟ್ತದೆ, ದಪ್ಪ ಆಗ್ತದೆ. ಒಮ್ಮೆಲೆ ತಿಕ್ನೆಸ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನೀರನ್ನು ಹಾಕ್ಕೊಳ್ಬಹುದು. ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಇದನ್ನು ನಾನು ಕುಕ್ ಮಾಡಿದೆ. ಹಸಿ ವಾಸನೆ ಹೋಗಿದೆ ಕಡಲೆ ಹಿಟ್ಟಿನದ್ದು. ನಂತರ ಅದಕ್ಕೆ ನಾನು 2 ಬೇಯಿಸಿಕೊಂಡ ಪೊಟ್ಯಾಟೋಸ್ ಅಂದರೆ ಬಟಾಟೆಯನ್ನು ಸ್ವಲ್ಪ ಕೈಯಿಂದ ಪುಡಿ ಮಾಡ್ಕೊಂಡು ಹಾಕ್ಕೊಂಡೆ. ಪೂರ್ತಿಯಾಗಿ ಇದನ್ನು ನಾವು ಸ್ಮ್ಯಾಶ್ ಮಾಡೋದು ಬೇಡ, ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ನೋಡಿ ಯಾವ ಥರ ಪೀಸ್ ಪೀಸ್ ಇದೆ ಅದರಲ್ಲೇ. ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಉಪ್ಪನ್ನು ಈ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಕಡಿಮೆ ಇದೆ ಅಂತ ಅನಿಸಿದರೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಚೆನ್ನಾಗಿ ಮಿಕ್ಸ್ ಆಗಿದೆ. 1 ನಿಮಿಷ ಇದು ಕುದಿ ಬರಲಿ. ಕುದಿ ಬಂದ ನಂತರ ಮೇಲಿನಿಂದ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿ ರುಚಿ ಬಿಸಿ ಬಿಸಿಯಾದ ಪೊಟ್ಯಾಟೊ ಬಾಂಬೆ ಮಸಾಲ ರೆಡಿಯಾಗಿದೆ. ಎಸ್, ತುಂಬಾ ರುಚಿಯಾಗಿದೆ. ಆ ಕಡಲೆ ಹಿಟ್ಟಿನ ಅರೋಮಾ ಅಂತೂ ಸಖತ್ತಾಗಿರ್ತದೆ ಫ್ರೆಂಡ್ಸ್. ಚಪಾತಿ, ದೋಸೆ, ಇಡ್ಲಿ ಯಾವುದರ ಜೊತೆಗೂ ಇದನ್ನು ನಾವು ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.